ಡಾವರ ಹತ್ತಿದಾಗ ದೇವರ ಧ್ಯಾನ ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಡಾವರ ಹತ್ತಿದಾಗ ದೇವರ ಧ್ಯಾನ ಎಂಬ ಗಾದೆ ಮಾತಿನ ಅರ್ಥ ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನಪಿಸಿಕೊಳ್ಳುವುದು ಅಥವಾ ಅಪಾಯ ಬಂದಾಗ ಮಾತ್ರ ದೇವರ ಮೊರೆ ಹೋಗುವುದು ಎಂಬುದಾಗಿದೆ. ಇಲ್ಲಿ ಡಾವರ ಎಂದರೆ ಕಷ್ಟ, ಸಂಕಟ ಅಥವಾ ತೊಂದರೆ. ದೇವರ ಧ್ಯಾನ ಎಂದರೆ ದೇವರನ್ನು ನೆನಪಿಸಿಕೊಳ್ಳುವುದು, ಪೂಜೆ ಮಾಡುವುದು ಅಥವಾ ಸಹಾಯಕ್ಕಾಗಿ ಪ್ರಾರ್ಥಿಸುವುದು. ಈ ಗಾದೆ ಮಾತಿನ ಪ್ರಕಾರ ಜನರು ತಮಗೆ ಎಲ್ಲವೂ ಸುಗಮವಾಗಿ, ಸುಖವಾಗಿರುವಾಗ ದೇವರ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡುವುದಿಲ್ಲ. ಆದರೆ ಯಾವುದಾದರೂ ಕಷ್ಟ, ತೊಂದರೆ, ರೋಗರುಜಿನ ಅಥವಾ ಆರ್ಥಿಕ ಸಮಸ್ಯೆಗಳು ಬಂದಾಗ ತಕ್ಷಣ ದೇವರ ಮೊರೆ ಹೋಗುತ್ತಾರೆ. ದೇವರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಹರಕೆ ಕಟ್ಟಿಕೊಂಡು ತಮ್ಮ ಕಷ್ಟವನ್ನು ನಿವಾರಿಸುವಂತೆ ಬೇಡಿಕೊಳ್ಳುತ್ತಾರೆ. ಇದೇ ಅರ್ಥವನ್ನು ನೀಡುವ ಮತ್ತೊಂದು ಗಾದೆ ಮಾತು ಬಾವಿ ಇದ್ದಾಗ ಬಾಗದಿರುವವನು ಬತ್ತಿದಾಗ ಬಗ್ಗುವನೇ ಎಂಬುದು. ಈ ಗಾದೆಗಳು ಮಾನವನ ಸ್ವಭಾವವನ್ನು ಹಾಸ್ಯದ ರೂಪದಲ್ಲಿ ವಿವರಿಸುತ್ತವೆ. ಅಂದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮತ್ತು ಕಷ್ಟದಿಂದ ಪಾರಾಗಲು ಮಾತ್ರ ದೇವರನ್ನು ನೆನಪಿಸಿಕೊಳ್ಳುತ್ತಾನೆ. ಈ ಗಾದೆ ಮಾತು ನಮಗೆ ನೀಡುವ ಸಂದೇಶವೆಂದರೆ, ನಾವು ಕಷ್ಟದಲ್ಲಿರುವಾಗ ಮಾತ್ರವಲ್ಲದೆ ಎಲ್ಲ ಕಾಲದಲ್ಲೂ ಸಕಾರಾತ್ಮಕವಾಗಿರಬೇಕು ಮತ್ತು ನಮ್ಮ ಜೀವನದ ಬಗ್ಗೆ ಜವಾಬ್ದಾರಿಯನ್ನು ಅರಿಯಬೇಕು. ಕಷ್ಟಗಳು ಬಂದಾಗ ಮಾತ್ರ ದೇವರಿಗೆ ಹತ್ತಿರವಾಗುವ ಬದಲು ನಾವು ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಮತ್ತು ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು. ಇದು ಕಷ್ಟಗಳನ್ನು ಎದುರಿಸಲು ನಮಗೆ ಶಕ್ತಿ ನೀಡುತ್ತದೆ.